ನೋಡಿ, ಜರ್ಮನಿಯನ್ನು ಸೋಲಿಸಿದಾಗ ವೆಸ್ಟ್ ಜರ್ಮನಿಯನ್ನು ಅಮೆರಿಕ ಇಟ್ಕೊಳ್ತು, ಈಸ್ಟ್ ಜರ್ಮನಿಯನ್ನು ಸೋವಿಯತ್ ಯೂನಿಯನ್ ಇಟ್ಕೊಳ್ತು. 91ರಲ್ಲಿ ಆ ಬರ್ಲಿನ್ ವಾಲ್ ಕುಸಿದು ಬಿತ್ತು. ಅದಾದ ಮೇಲೆ ಸೋವಿಯತ್ ಯೂನಿಯನ್ ಆ ರೀತಿಯಾಗಿರ್ತಕ್ಕಂಥ ಒಂದು ಗಟ್ಟಿತನವನ್ನು, ಸಾಮರ್ಥ್ಯವನ್ನು ಪ್ರದರ್ಶಿಸಿರಲಿಲ್ಲ. ಆದರೆ ಈಗ ವ್ಲಾದಿಮಿರ್ ಪುತಿನ್ ಉಕ್ರೇನ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ರಷ್ಯಾ. ಉಕ್ರೇನ್ಗೆ ಸೇನೆಯನ್ನು ಕಳಿಸಿರ್ತಕ್ಕಂಥ ಅರ್ಥವೇ ಯುರೋಪ್ ಮತ್ತು ಅಮೆರಿಕಕ್ಕೆ ಚಾಲೆಂಜ್ ಮಾಡಿದರು. ಈಗ ರಷ್ಯಾಗೆ ಇಷ್ಟು ದಿನ 3 ವರ್ಷ ಸ್ಯಾಂಕ್ಷನ್ ಹಾಕಿದ ಅಮೆರಿಕ ಅಲ್ಲಿ ಹೊಸ ರಿಜಿಮ್ ಬಂತು ಅನ್ನೋ ಏಕೈಕ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಅದನ್ನು ಬದಲಾಯಿಸಿ ಯಾವುದೇ ಸ್ಯಾಂಕ್ಷನ್ ಅಂದರೆ ರಷ್ಯಾ ಯಾವುದಕ್ಕೂ ಕೂಡ ಒಪ್ಪದೆ ನೇರವಾಗಿ ಮಾತುಕತೆ ಆಡಲಿಕ್ಕೆ ಹೊರಟಿದ್ದಾರೆ. ಅದು ಯುರೋಪ್ ಮತ್ತು ಅಮೆರಿಕದ ಸಂಬಂಧಗಳ ಮೇಲೆ ಅದರ ಪರಿಣಾಮ ಏನು? ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾನಂದರೆ ಅದನ್ನು ನೋಡುವುದು ಭಾರತ ಮತ್ತು ಚೈನಾ ಸಂಬಂಧಗಳ ದೃಷ್ಟಿಯಿಂದ ಕೂಡ ನೋಡಿ. 1970-80 ಅವಧಿಯಲ್ಲಿ ಅಮೆರಿಕ ಏನು ಮಾಡ್ತು? ಹೆನ್ರಿ ಕಿಸೆಂಜರ್ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದು ಸ್ಪೆಷಲ್ ಫ್ಲೈಟನ್ನು ರಹಸ್ಯವಾಗಿ ತೆಗೆದುಕೊಂಡು ಹೋಗಿ ಚೈನಾಕ್ಕೆ ಹೋಗಿ ಚೈನಾದ ನಾಯಕರ ಜೊತೆ ಮಾತುಕತೆ ಮಾಡಿ ಚೈನಾದ ಎಕಾನಮಿಯನ್ನು ಓಪನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಈಗ ಡೊನಾಲ್ಡ್ ಟ್ರಂಪ್ ಚೈನಾದ ಬಗ್ಗೆ ನಾವು ಅವ್ರಿಗೆ 200% ಟ್ಯಾಕ್ಸನ್ನು ಹಾಕ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಅಂದರೆ ಇದರ ಅರ್ಥ ಏನು? ನಾನು ಯಾಕೆ ಯುರೋಪದ ಪದೇ ಹೇಳ್ತಿದ್ದಾರೆ, ಅರ್ಥ ಏನು? ನಾಳೆ ಭಾರತ ಚೈನಾದ ಸಂಬಂಧಗಳ ದೃಷ್ಟಿಯಿಂದ ನಾವು ಕ್ವಾಡ್ನ ಭಾಗವಾಗಿದ್ದೀವಿ. ಅದರಲ್ಲಿ ಜಪಾನ್ ಇದೆ, ಅದರಲ್ಲಿ ಆಸ್ಟ್ರೇಲಿಯಾ ಇದೆ, ಅದರಲ್ಲಿ ಭಾರತ ಇದೆ, ಅದರಲ್ಲಿ ಅಮೆರಿಕ ಇದೆ. ನಾಳೆ ಸೌತ್ ಚೈನಾ ಸೀದಲ್ಲಿ ನಾವು ಚೈನಾ ಜೊತೆ ಮೈತ್ರಿ ಮಾಡ್ಕೊಳ್ತೀವಿ, ನಮ್ಗೆ ಭಾರತ ಯಾಕೆ ಬೇಕು ಅನ್ನುವ ತಗಾದೆಯನ್ನೇನಾದರೂ ಅಮೆರಿಕ ತೆಗೆದ್ರೆ ಆಗ ನಮ್ಮ ಪರಿಸ್ಥಿತಿ ಏನು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ, ಅಮೆರಿಕನ್ಸ್ ಯಾವಾಗಲೂ ಬಿಸ್ನೆಸ್ ಫಸ್ಟ್. ಅವರು ವ್ಯಾಪಾರದ ದೃಷ್ಟಿಯಿಂದ, ಹಿಂದೆ ಬ್ರಿಟಿಷರು ಅವ್ರು ಯಾರಿಗೂ ಸಖ ಅಲ್ಲ, ಅವ್ರು ಯಾರಿಗೂ ಮಿತ್ರ ಅಲ್ಲ. ಡೊನಾಲ್ಡ್ ಟ್ರಂಪ್ ಕೂಡ ಇವತ್ತು ಅದನ್ನೇ ಮಾಡ್ತಿದ್ದಾರೆ. ಯುರೋಪ್ ನಮ್ಮ ಡಿಫೆನ್ಸ್ ಪ್ರಾಡಕ್ಟ್ಗಳನ್ನು ಕೊಳ್ಳಿ ಅನ್ನುವ ಕಾರಣಕ್ಕೋಸ್ಕರ ನೇರವಾಗಿ ರಷ್ಯಾ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಭಾರತಕ್ಕೆ ಹೇಳ್ತಾ ಇದ್ದಾರೆ, ಭಾರತ ಒಂದು ಕಡೆ ನರೇಂದ್ರ ಮೋದಿ ಮಿತ್ರ, ಒಂದು ಕಡೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಇದೆಲ್ಲವನ್ನು ಹೇಳ್ತಾ ಇಲ್ಲ ನೀವು ಭಾರತದ ಏನು ಕಂಪ್ನಿಗಳಿವೆ ಅವು ಅಮೆರಿಕಕ್ಕೆ ಶಿಫ್ಟ್ ಆಗಿ ಪ್ರೊಡಕ್ಷನ್ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಈಗಾಗಲೇ ಚೈನಾದ ಕಂಪ್ನಿಗಳು ಮೆಕ್ಸಿಕೋಗೆ ಶಿಫ್ಟ್ ಆಗಿವೆ, ಅಮೆರಿಕದ ಪಕ್ಕದಲ್ಲಿರ್ತಕ್ಕಂಥ ದೇಶ, ಅವ್ರ ಮೇಲೆ ನಾವು ಟ್ಯಾರಿಫ್ ಹಾಕ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ. ನೋಡಿ, ತಮ್ಮ ದೇಶದ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು, ಅದಕ್ಕೆ ಅಮೆರಿಕ ಕೂಡ ಹೊರತಲ್ಲ. ಆದರೆ ನೀವು ರಿಜಿಮ್ ಚೇಂಜ್ ಆದ ತಕ್ಷಣ ನಿಮ್ಮ ಫಾರಿನ್ ಪಾಲಿಸಿ ಬದಲಾದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.